ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 10 ವಿಭೂತಿಯೋಗ ಭಗವಂತನ ಐಶ್ವರ್ಯದಲ್ಲಿ ಶ್ಲೋಕ 38ರ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಭಾವಾರ್ಥ: ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆಯಾಗಿರುತ್ತೇನೆ. ಜಯ ಅರಸುವವರಲ್ಲಿ ನಾನು ನೀತಿಯಾಗಿರುತ್ತೇನೆ. ಗುಹ್ಯ ವಿಷಯಗಳಲ್ಲಿ ನಾನು ಮೌನವಾಗಿರುತ್ತೇನೆ. ಹಾಗೂ ಜ್ಞಾನಿಗಳಲ್ಲಿ ಇರುವಂತಹ ಜ್ಞಾನ ಕೂಡ ನಾನೇ ಆಗಿರುತ್ತೇನೆ. ಇದರ ಭಾವಾರ್ಥ: ದಮನ ಮಾಡುವುದಕ್ಕೆ ಹಲವಾರು ಸಾಧನಗಳಿದ್ದಾವೆ. ಅವುಗಳಲ್ಲಿ ದುಷ್ಕರ್ಮಿಗಳನ್ನು ಕತ್ತರಿಸಿ ಹಾಕುವುದಕ್ಕೆ ಇರುವಂತಹ ಸಾಧನೆಗಳು ಬಹು ಮುಖ್ಯವಾದವು. ದುಷ್ಕರ್ಮಿಗಳಿಗೆ ಶಿಕ್ಷೆಯನ್ನು ಕೊಡುವಾಗ ಆ ಶಿಕ್ಷೆಯನ್ನು ಕೊಡುವಂತಹ ಸಾಧನವು ಕೂಡ ಶ್ರೀಕೃಷ್ಣನ ಪ್ರತಿನಿಧಿಯೇ ಆಗಿರುತ್ತೆ. ಯಾವುದಾದರೂ ಕಾರ್ಯಕ್ಷೇತ್ರದಲ್ಲಿ ವಿಜಯವನ್ನು ಸಾಧಿಸಲು ಪ್ರಯತ್ನಿಸುವವರ ನಡುವೆ ನೀತಿ ಅನ್ನೋದು ಅತ್ಯಂತ ಜಯಶಾಲಿಯಾದಂತಹ ಅಂಶವಾಗಿರುತ್ತೆ. ಶ್ರವಣ, ಚಿಂತನ ಮತ್ತು ಧ್ಯಾನ ಈ ಗುಹ್ಯ ಚಟುವಟಿಕೆಗಳಲ್ಲಿ ಮೌನವೇ ತುಂಬ ಮುಖ್ಯವಾಗಿರುತ್ತೆ. ಏಕೆಂದರೆ ಮೌನದಿಂದ ಮನುಷ್ಯನು ಬಹು ಶೀಘ್ರವಾಗಿ ಮುಂದುವರಿಯಲು ಸಾಧ್ಯವಾಗುತ್ತೆ. ಜಡವಸ್ತು ಮತ್ತು ಚೇತನ ಇವುಗಳ ನಡುವೆ ಭಗವಂತನ ಮೇಲ್ಮಟ್ಟದ ಮತ್ತು ಕೆಳಮಟ್ಟದ ಪ್ರಕೃತಿಗಳ ನಡುವೆ ಇರುವ ವ್ಯತ್ಯಾಸವನ್ನು ಕಾಣಬಲ್ಲವನು ಜ್ಞಾನಿ. ಅಂತಹ ಜ್ಞಾನವು ಸ್ವಯಂ ಕೃಷ್ಣನೇ ಆಗಿರುತ್ತಾನೆ. ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸ್ಯಾನ್ಮಯ ಭೂತಂ ಚರಾಚರಂ. ಅನುವಾದ: ಅರ್ಜುನ, ಇದಲ್ಲದೆ ಎಲ್ಲ ಅಸ್ತಿತ್ವಗಳನ್ನು ಉತ್ಪಾದಿಸಲು ಬೇಕಾಗುವಂತಹ ಮೂಲ ಬೀಜ ಕೂಡ ನಾನೇ ಆಗಿರುತ್ತೇನೆ. ನಾನಿಲ್ಲದೆ ಸಕಲ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಇದರ ಭಾವಾರ್ಥ: ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದಕ್ಕೂ ಒಂದು ಕಾರಣವಿರುತ್ತೆ. ಆ ಅಭಿವ್ಯಕ್ತಿಯ ಕಾರಣ ಅಥವಾ ಬೀಜ ಕೃಷ್ಣನೇ ಆಗಿರುತ್ತಾನೆ. ಕೃಷ್ಣನ ಶಕ್ತಿ ಇಲ್ಲದೆ ಏನು ಇರಲು ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣನನ್ನು ಸರ್ವಶಕ್ತ ಎಂದು ಕರೆಯುತ್ತಾರೆ. ಕೃಷ್ಣನ ಶಕ್ತಿ ಇಲ್ಲದೆ ಚಲಿಸುವುದಾಗಲಿ ಚಲಿಸದೆ ಹಾಗೆ ಇರುವುದಾಗಲಿ ಯಾವುದೂ ಇರುವುದಿಲ್ಲ. ಕೃಷ್ಣನ ಶಕ್ತಿಯ ಆಧಾರ ಇಲ್ಲದೆ ಇರುವಂತಹ ಯಾವುದೇ ಅಭಿವ್ಯಕ್ತಿಯನ್ನು ಮಾಯೆ ಎಂದು ಕರೆಯುತ್ತಾರೆ. ಶ್ಲೋಕ 40. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತಿರ್ವಿಸ್ತರೋ ಮಯ. ಅನುವಾದ: ಶತ್ರು ವಿಜೇತನಾದವೋ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆ ಅನ್ನೋದೇ ಇರುವುದಿಲ್ಲ. ನಾನು ನಿನಗೆ ಹೇಳಿರುವಂತಹ ನನ್ನ ಅನಂತ ಸಿರಿಗಳಲ್ಲಿ ಒಂದು ಸೂಚನೆಯಷ್ಟೇ. ಇದರ ಭಾವಾರ್ಥ: ವೇದ ಸಾಹಿತ್ಯದಲ್ಲಿ ಹೇಳಿರುವಂತೆ ಪರಮ ಪ್ರಭುವಿನ ಸಿರಿಗಳನ್ನು ಮತ್ತು ಶಕ್ತಿಗಳನ್ನು ವಿವಿಧ ರೀತಿಗಳಲ್ಲಿ ತಿಳಿದುಕೊಂಡು ಅರ್ಥ ಮಾಡಿಕೊಳ್ಳುತ್ತಾರೆ. ಇಂತಹ ಸಿರಿಗಳಿಗೆ ಮಿತಿ ಅನ್ನೋದೇ ಇರುವುದಿಲ್ಲ. ಆದ್ದರಿಂದ ಎಲ್ಲ ಸಿರಿಗಳನ್ನು ಎಲ್ಲ ಶಕ್ತಿಗಳನ್ನು ವಿವರಿಸಲು ಸಾಧ್ಯವಿಲ್ಲ. ಅರ್ಜುನನ ಕುತೂಹಲವನ್ನು ತಣಿಸಲು ಕೆಲವೊಂದಷ್ಟು ನಿದರ್ಶನಗಳನ್ನು ವರ್ಣಿಸಲಾಗಿದೆ. ಶ್ಲೋಕ 41. ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅನುವಾದ: ಅರ್ಜುನ, ಎಲ್ಲ ಶ್ರೀಮಂತವಾದ ಸುಂದರವಾದ ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮಾತ್ರ ಮೂಡಿ ಬಂದಿದೆ ಎಂದು ತಿಳಿದುಕೋ. ಇದರ ಭಾವಾರ್ಥ: ಒಂದು ತೇಜಸ್ವಿಯಾದ ಅಥವಾ ಒಂದು ಸುಂದರವಾದ ಅಭಿವ್ಯಕ್ತಿಯು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರಬಹುದು ಅಥವಾ ಭೌತಿಕ ಜಗತ್ತಿನಲ್ಲಿ ಇರಬಹುದು. ಆ ಒಂದು ಅಭಿವ್ಯಕ್ತಿಯು ಕೃಷ್ಣನ ಸಂಪತ್ತಿನ ಒಂದು ಸಣ್ಣ ಅಭಿವ್ಯಕ್ತಿ ಮಾತ್ರ ಅಷ್ಟೇ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಸಾಧಾರಣ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಯಾವುದೇ ವಸ್ತುವಾಗಲಿ ಅದು ಶ್ರೀಕೃಷ್ಣನ ಪ್ರತಿನಿಧಿ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ನೇಹಿತರೆ, ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.